राम हरे जय जय सीता हरे जय जय राम हरे जय जय सीता हरे राम हरे हरे सीता हरे हरे राम हरे हरे सीता हरे हरे जय जय राम हरे जय जय सीता हरे रतनुधर डोल जनिसिದ ಶ್ರೀ हरे दशरथनुधर डोल जनिसिದ ಶ್ರೀ हरे लोकವ ಬೆಳಗುವ ರಾಮ हरे हरे लोकव ಬೆಳಗುವ ರಾಮ हरे हरे जय जय राम हरे जय जय सीता हरे जय जय राम हरे जय जय सीता हरे जय जय सीता हरे जय जय सीता हरे राम हरे ಅಂಗದ ಕುಮಾರ ಆಂಜನೇಯ, ವಾಲಿಯ ವಧೆಯಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ನಾಶವಾದವು. ನಡೆಯಿರಿ, ರಾಮ ಕಾರ್ಯದಲ್ಲಿ ತೊಡಗೋಣ. ಅಹಲ್ಯಾಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ ಅಹಲ್ಯಾಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ ಸ್ವಯಂವರ ಸಭೆಯಲ್ಲಿ ಅರೆಧನುವ ಮುರಿದು ಸ್ವಯಂವರ ಸಭೆಯಲ್ಲಿ ಅರೆಧನುವ ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ ಸೀತೆಯ ವರಿಸಿದ ರಾಮ ಹರೇ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ಸೀತಾ ಹರೇ ರಾಮ ಹರೇ ರಾಮ ರಾಮ ಸೀತಾ ರಾಮ 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 ಸೀತಾ ರಾಮ 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 ಸೀತಾ ಸಹೃದಯ भूमि जाते भौमे सीते स्त्री मनोज्ञ चारिते जानकी भूमि जाते भामे सीते स्त्री मनोज्ञ चारिते राम सखी सोममुखी छाल की राम सखी सोममुखी कामर सदलाम की राम सखी सोममुखी कामर सदलाम की भूमि जाते भौमे सीते श्री मनोज्ञ चारिते मनोहरे ಎಲ್ಲಿಗೆ ಮನು
ಲಕ್ಷ್ಮಣ ಇಲ್ಲ. ಎಷ್ಟು ಹುಡುಕಿದರೂ ಜಾನಕಿಯು ಸಿಗಲಿಲ್ಲ. ಇನ್ನೆಲ್ಲಿ ಹುಡುಕುವುದು ಲಕ್ಷ್ಮಣ, ಇನ್ನೆಲ್ಲಿ ಹುಡುಕುವುದು? ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರು. ಸುಗ್ರೀವರಾಜನು ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗಲಿಲ್ಲ. ನೀನೀಗಲೇ ಹೋಗಿ ಸುಗ್ರೀವರಾಜನನ್ನು ಎಚ್ಚರಿಸಿ ಬಾ. ಆಗಬಹುದಣ್ಣ. ನಮ್ಮಿಂದ ಉಪಕಾರವನ್ನು ಹೊಂದಿ ನಮ್ಮನ್ನೇ ಬರೆತಿರುವ ಆ ಸುಗ್ರೀವಾದವನ್ನು ಎಳೆದು ತಂದು ನಿನ್ನ ಚರಣ ಸನ್ನಿಧಿಗೆ ಒಪ್ಪಿಸುವೆನಣ್ಣ. ವಾಲಿಯ ಸಂಹಾರವಾಗಿ ತಾನು ಪಟ್ಟಾಭಿಷಕ್ತನಾಗುವವರೆಗೂ ನಮ್ಮಲ್ಲಿ ಪರಮ ಸ್ನೇಹದಿಂದಲೇ ನಡೆಸಿ ಈಗ ನಮ್ಮ ಯೋಗಕ್ಷೇಮವನ್ನೇ ಮರೆತು ಮತ್ತತೆಯಿಂದ ಸುಖ ಲೋಲುಪ್ತನಾಗಿ ರಾಣಿವಾಸದಲ್ಲಿ ಭೇರಿಸುತ್ತಿರುವನು. ಎಲ್ಲವೋ ಸುಗ್ರೀವಾದವನೇ, ನಮ್ಮನ್ನು ಕೈಲಾಗದ ಹೇಳೆಗಳು ನೆನೆಸಿರುವೆಯ. ಅದ್ಭುತ ಪರಾಕ್ರಮಶಾಲಿಯಾದಂತಹ ಪರಶುರಾಮನು ಶ್ರೀರಾಮಚಂದ್ರನನ್ನು ಕೆಣಕಿ ಹತನಾದ ಎಂಬುದು ನಿನಗೆ ತಿಳಿಯದು. ಖರದೂಷಣದ ರಾಕ್ಷಸರು ಶ್ರೀರಾಮಚಂದ್ರನ ಕೋಪಕ್ಕೆ ಗುರಿಯಾಗಿ ಆತನ ಒಂದೇ ಒಂದು ಬಾಣಕ್ಕೆ ಹತರಾದರೆಂಬುದು ನಿನಗೆ ತಿಳಿಯದು. ಎಲ್ಲವೋ ದುಷ್ಟನೇ, ದುರಾತ್ಮನೇ, ನಿನ್ನ ಪಟ್ಟಣವನ್ನೀಗಲೇ ಸುಟ್ಟು ಸೂರ ಮಾಡುವೆನು. ಸುಡುವೆ ಕಿಷ್ಕಿಂಧೆಯನ ಕಪಿಕುಲವ ಕಡಿದು ಪಡವೆಯೊಳಿಡುವೆ. ಕೆಡುಕನ ಸುಗ್ರೀವಧವನ ಕೆಡುಕನ ಸುಗ್ರೀವಧವನ ಹುಲಿಯ ಕೊಡುವೆ. ಲಕ್ಷ್ಮಣ ಸ್ವಾಮಿ, ಶಾಂತರಾಗಬೇಕು, ಶಾಂತರಾಗಬೇಕು. ಮಳೆಗಾಲವಾದ ಕಾರಣ ಚೆದಿರು ಹೋಗಿದ್ದ ಕಪಿವೀರರನ್ನು ಒಂದುಗೂಡಿಸಲು ತಡವಾಗಿತ್ತು. ದಯವಿಟ್ಟು ಕೋಪಿಸಲಾಗದು, ದಯವಿಟ್ಟು ಕೋಪಿಸಲಾಗದು. ಏನು ಶಾಂತರಾಗಬೇಕೆ? ಛೀ, ಅವಿವೇಕಿಗಳಿರ. ಪುನಃ ಒಂದು ಮುಖವನ್ನು ತೋರಿಸಿ ಮಾತನಾಡಲು ನಾಚಿಕೆ ಇಲ್ಲದೆ ಯುಕ್ತಿ ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿರುವನು. ಕೆಲವು ಅಂಗದ ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವನಿಗೆ ಈ ರೀತಿಯಾಗಿ ಹೇಳು. ಶ್ರೀರಾಮಚಂದ್ರನ ಕೋಪಕ್ಕೆ ಗುರಿಯಾದ ವಾಲಿಯೋರ್ವನೇ ಯಮನಾಲಯಕ್ಕೆ ಹೋಗಿರುವನು. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವನು ಹಾಗಲ್ಲ, ಸೈನ್ಯ ಸಮೇತನಾಗಿ ಯಮನಾಲಯಕ್ಕೆ ಹೋಗಬೇಕಾದೀತು ಎಂದು ಹೇಳಿ ಎಚ್ಚರಿಸಿ ಆತನನ್ನು ಕರೆದುಕೊಂಡು ಬಾ. ಹೊರಡು ಜಾಗ್ರತೆಯಾಗಿ. ಆಗಲಿ. ಬಾಲೆಂದು ಬಾಲೆ ಜಾನಕಿ ನೀಲ ಕುಂತಳೆಯೇ ಬಾಲೆಂದು ಬಾಲೆ ಜಾನಕಿ ಜಾನಕಿ ಭೂಲಲನೆ ಜಾನಕಿಯೇ ಮನೋಹರೇ ಭೂಲಲನೆ ಜಾನಕಿಯೇ ಭೂಲಲನೆ ಜಾನಕಿಯೇ
ಮನೋಹರೆ ಲೀಲೆಯ ಅವಲೋಕಿಪೇನೆ ಅಂಬೋರುಹಾಕಿ ಸೀತೆಯನ್ನು ಕಾಂಬೆನೆ ಪರಿಯ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಹಾ ಸೀತಾ ಬೆಂಬಿಡಾದೆ ನಂಬಿ ಬಂದೆ ಬೊಂಬರಾನೆ ಕುಂಬಳ ತೋಕಿ ಬೊಂಬರಾನೆ ಕುಂಬಳ ತೋಕಿ ಅಂಬೋರು ಹಾಕಿ ಸೀತೆಯಲ್ಲೋ ಕಾಂಬೆನೆ ಪರಿಯ ಇಲ್ಲ ಸೀತಾ ಇಲ್ಲ, ನಿನ್ನನ್ನಳಿದು ನಾನು ಜೀವಿಸಿರಲು ಸಾಧ್ಯವಿಲ್ಲ. ಆ ದುರುಳನಾದ ದಶಕಂಠ ರಾವಣನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈ ಜಾರಿ ಕೆಳಕ್ಕೆ ಬಿದ್ದೆ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿ. ಒಂದು ತಿಳಿಯಲಿಲ್ಲ ಸೀತಾ, ಒಂದು ತಿಳಿಯಲಿಲ್ಲ. ಸುಗ್ರೀವರಾಜನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ. ಅಣ್ಣ, ಅಂಗದ ಕುಮಾರ, ಸುಗ್ರೀವರಾಜರು, ಆಂಜನೇಯ ಎಲ್ಲರೂ ಇತ್ತಲೇ ಬರುತ್ತಿರುವರು. ಮನ್ನಿದೈ ಮಹಾನುಭಾವ ಕಂಡು ಬೆದರ್ವರು ಅಮರರು ಬ್ರಹ್ಮಾಂಡ ಮುಡಿವು
ಕೋಪಿಸಲಾಗದು. ಪ್ರಭು ರಾಮಚಂದ್ರ, ಮಳೆಗಾಲವಾದ ಕಾರಣ ಚೆದಿರು ಹೋಗಿದ್ದ ಕಪಿವೀರರನ್ನು ಒಂದುಗೂಡಿಸಲು ತಡವಾಯಿತು. ದಯವಿಟ್ಟು ಕೋಪಿಸಲಾಗದು. ಅದು ಸರಿ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ? ಅದೋ ಇತ್ತಲೇ ಬರುತ್ತಿರುವುದು. ಪ್ರಭು ರಾಮಚಂದ್ರ, ಮಳೆಗಾಲವಾದ್ದರಿಂದ ಚೆದರಿ ಹೋಗಿದ್ದ ಕಪಿವೀರರನ್ನು ಜೊತೆಗೂಡಿಸುವುದು ಸಾವಕಾಶವಾಯಿತು. ಈ ನನ್ನ ತಪ್ಪನ್ನು ಮನ್ನಿಸಿ ನಮ್ಮನ್ನು ಕಾಪಾಡಬೇಕು ರಾಮಚಂದ್ರ. ಪ್ರಭು, ನಮ್ಮನ್ನು ಕಾಪಾಡಬೇಕು. ಅದು ಸರಿ, ಸರ್ವಶ್ರೇಷ್ಠನಾದ ಆಂಜನೇಯನಲ್ಲಿ? ರಘುವೀರ ಸಮರ್ಥ ಮನುಜಾವತಾರ ವಿನುತ ವಿರಾಮ 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 ಅನಘರಾಘವ ಅವನೀಲವ ಅನಘರಾಘವ ಅವನೀಲವ ಪರಿಪಾಯಿ ರಾಮ ರಘೋ ಪ್ರಭು ಸುಖಾದಿ 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 ಪರಿಪಾಯಿ ರಾಮ ರಘೋತ್ತಮ ರಾಮ ಮುನಿಯಾದ ಪಾಲ ಘನಯೋಗೀರ ಮುನಿಯಾದ ಪಾಲ ಘನಯೋಗೀರ ಮುನಿಯಾದ ಪಾಲ ಘನಯೋಗೀರ ಮುನಿಯಾದ ಪಾಲ ಘನಯೋಗೀರ ಮುನಿಯಾದ ಪಾಲ ರಾಮ ರಾಘವ ಮುನಿಯಾದ ಪಾಲ ಘನಯೋಗೀಲ ಮುನಿಯಾದ ಪಾಲ ಘನಯೋಗೀಲ ಮುನಿಯಾದ ಪಾಲ ಘನಯೋಗೀಲ ಮುನಿಯಾದ ಪಾಲ ಘನಯೋಗೀಲ ಗುಣದ ಗುಣಯೋಗೀಲ ಮುನಿಯಾದ ಪಾಲ ಮುನಿಯಾದ ಫಲಘನಯೋಗ ಮುನಿಯಾದ ಫಲಘನಯೋಗ ಮುನಿಯಾದ ಫಲಘನಯೋಗ ಶೀಲ ಮುನಿಯಾದ ಪಾಲ ಘನಯೋಗ ಶೀಲ ಮುನಿಯಾದ ಪಾಲ ಘನಯೋಗ ಶೀಲ ಮುನಿಯಾದ ಪಾಲ ಘನಯೋಗ ಶೀಲ ಮುನಿಯಾದ ಪಾಲ ಘನಯೋಗ ಶೀಲ ಗುಣಧಾಮ ರಾಮ ಗುಣಭೋಗಿಗೋ ಗುಣಧಾಮ ರಾಮ ಗುಣಭೋಗಿಗೋ ಅಭಿವಾದಯ ರಘೋ ಸುಖಾದಿ 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 ಅಭಿವಾದಯ ರಘೋತ್ತಮ ರಾಮ ರಾಮಚಂದ್ರ
ರಾಮಚಂದ್ರ ನಮಸ್ಕರಿಸುವ. ಆಂಜನೇಯ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಪ್ರಭು, ಇನ್ನು ಸೀತಾನ್ವೇಷಣೆ ಕಾರ್ಯಕ್ಕೆ ಆಜ್ಞೆ ಮಾಡು. ಹಾಗೇ ಆಗಲಿ ಪ್ರಭು, ಹಾಗೇ ಆಗಲಿ. ಆಂಜನೇಯ, ನೀನು ನಳ, ನೀಲ, ಜಾಂಬುವಂತರು, ಅಂಗದ ಕುಮಾರ ಮತ್ತು ಇನ್ನು ಮುಂತಾದ ಅನೇಕ ಕಪಿವೀರರಿಂದೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತಗಳನ್ನು, ನರ್ಮದಾ ಗೋದಾವರಿಯಾದಿ ನದಿ ಪ್ರಾಂತ್ಯಗಳನ್ನು ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರು. ಅಲ್ಲಿ ಅವರಿಂದ ಆಶೀರ್ವಾದವನ್ನು ಪಡೆದು ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು, ಅವಳಿಗೆ ಎದುರಬೇಡ. ಮುಂದಕ್ಕೆ ಹೋಗು, ಭೋಗವತಿ ನಗರವು ಸಿಕ್ಕುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಮಾತೆಯವರ ನೆಲೆ ಸಿಕ್ಕದಿದ್ದರೆ ಮುಂದಕ್ಕೆ ಹೋಗಬೇಡ. ಏತಕ್ಕೆ ಒಡೆಯ? ಏತಕ್ಕೆಂದರೆ ಅಲ್ಲಿ ಸೂರ್ಯರಶ್ಮಿಯು ಕೂಡ ಮುಂದೆ ಕಾಣುವುದಿಲ್ಲ. ಆದುದರಿಂದ 1 ಮಾಸದ ಅವಧಿಯೊಳಗಾಗಿ ಆ ನೀಚನಾದ ರಾವಣನ ನೆಲೆಯನ್ನು, ಸೀತಾಮಾತೆಯ ಕುಶಲ ವಾರ್ತೆಯನ್ನು ಅವಧಿ ಮೀರುವುದರೊಳಗಾಗಿ ತರಬೇಕು. ಮಹದಾಜ್ಞೆ. ಅವಧಿ ಮೀರುವುದಲ್ಲದೆ ಉದಾಸೀನ ಮಾಡಿ ಬಂದಿದ್ದಾದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿರುವುದು ಆಂಜನೇಯ? ಮಹದಾಜ್ಞೆ, ಮಹದಾಜ್ಞೆ. ಸುಗ್ರೀವರಾಜ, ಪ್ರಭು, ಈ ಪ್ರದೇಶಗಳೆಲ್ಲವೂ ನಿನಗೆ ಹೇಗೆ ಪರಿಚಯ? ನಮ್ಮ ಅಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಲು ವಿದ್ಯುಕ್ತನಾದಾಗ ದೇಶಗಳನ್ನು ಸುತ್ತಿದ ಅನುಭವ ರಾಮಚಂದ್ರ ಪ್ರಭು. ಭಲೆ ಭಲೆ. ಆಂಜನೇಯ ಪ್ರಭು, ಆಂಜನೇಯ ಪ್ರಭು, ಈ ಮಹತ್ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ, ಆಪತ್ ಬಾಂಧವ, ಅನಾಥ ರಕ್ಷಕ, ಏನು ಹೇಳಿದೆ ಸ್ವಾಮಿ, ಏನು ಹೇಳಿದೆ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ ಕಟಾಕ್ಷಮದೊಂದಿರೆ ರಾಮನ ನಿನ್ನಯ, ಶ್ರೀರಾಮನ ನಿನ್ನಯ, ಜಗದ ವಿರಾಮನ ನಿನ್ನಯ ಕರುಣಾರಸ ವಿಲಸತ್ ಕಟಾಕ್ಷಮದೊಂದಿರೆ ಕ್ಷಣದೋ ಆ ರಾವಣನಂ ಛಲೆ ಬರೆದು ಆರ ಜನಕ ಜಯ ಕುಶಲ ವಾರ್ತೆಯಂ ತಂದೊಪ್ಪಿಸುವಿನೊಲವಿನ್ ರಾಮ ರಾಮ. ಪ್ರಭು, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದೆ ಆದರೆ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳಾದ ರಾವಣನ ಬಲಾಬಲಗಳನ್ನು ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ ಭಲೆ ಭಲೆ. ಹಾಗಾದರೆ ಜಾನಕಿಯನ್ನು ಕಂಡಾಗ ಕೆಲವು ಕುರುಹುಗಳನ್ನು ಹೇಳುವೆನು. ಹೀಗೆ ಬಾ. ಆಕಾಶದ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕು. ಇದು ಸಾಲದೆ ಜಾನಕಿಗರು ವಾಪರಿದ ಕೇಳೆ ಮಾರುತಿ ಪೇಳುವೆನು ಮಾರೈ ಮಾರುತಿ. ಜಾನಕಿಗರು ವಾಪರಿದ ಕೇಳೆ ಮಾರುತಿ ಪೇಳುವೆನು ಮಾರೈ. ಶಿವಚಾಪವ ಮುರಿದೋ ನಲಿದೋ ಶಿವಚಾಪವ ಮುರಿದೋ ನಲಿದೋ ಸೀತೆಯ ಕರಮಲ್ಲವಗಳ ಪಿಡಿದೋ ಸೀತೆಯ ಕರಮಲ್ಲವಗಳ ಪಿಡಿದು ನಡೆ ತಂದು ದಾದಿಸೈ
ಬೇಡುವೆನು ಬಾರೈ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ಆಂಜನೇಯ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಜನಕ ಸುತೆಗೆ ನಂಬಿಕೆ ಬಾರದೊಡೆ ಮಾರುತಿ 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 ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ಅಂಗುಳಿಕೆಯ ಇದ ಆಕೆಗೆ ಕೊಡಲು ಅಂಗುಳಿಕೆಯ ಇದ ಆಕೆಗೆ ಕೊಡಲು ಪಂಕಜ ಮುಖಿಯವ ತಿಳಿವಳು ಜಾನಕಿಗರು ವಾಪರಿದ ಕೇಳೆ ಮಾರುತಿ ಬೇಡುವೆನು ಬಾರೈ ಮಾರುತಿ ಮಾರುತಿ ಜಾನಕಿಯನ್ನು ಕಂಡಾಗ ಈ ಅಂಗುಳಿಕೆಯನ್ನು ಆಕೆಗೆ ಸಮರ್ಪಿಸಿ ಆಕೆಯಿಂದ ಒಂದು ಅಭಿಜ್ಞಾನ ವಸ್ತುವೊಂದನ್ನು ತರಬೇಕು. 1 ಮಾಸದ ಅವಧಿಯೊಳಗಾಗಿ ತಿಳಿಯಿತೆ. ಮಹದಾಜ್ಞೆ ಮಹದಾಜ್ಞೆ ಲಕ್ಷ್ಮಣ ಸ್ವಾಮಿ ಮಾರುತಿ ರಾಮಾನುಗ್ರಹದಿಂದ ಜಗನ್ಮಾತೆಯ ದರ್ಶನವಾದರೆ ತಮ್ಮ ವಿಚಾರವಾಗಿ ಏನೆಂದು ತಿಳಿಸಲಿ? ಆಂಜನೇಯನೇ, ಮಾತೆಯವರನ್ನು ಕಂಡಾಗ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸು. ಕಪಿವೀರರೇ, ಇಂದಿನ ಮೊದಲುಗೊಂಡು ಜಗನ್ಮಾತೆಯ ದರ್ಶನವಾಗುವ ತನಕ ಫಲಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ರಾಮಚಂದ್ರ ಮಾಪಾಯಿ ದಯಾಳು ಅಗಹರ ಪರಮ ಕೃಪಾಳು. ರಾಮಚಂದ್ರ ಮಾಪಾಯಿ ದಯಾಳು ಅಗಹರ ಪರಮ ಕೃಪಾಳು. ಸಕಲ ಲೋಕದವನೇ ರಾಮ. ಸಕಲ ಲೋಕದವನೇ ಸಕಲ ಲೋಕದವನೇ ಮಾಧವನೇ 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 ಶ್ರೀಧವನೇ ಸಕಲ ಲೋಕದವನೇ. ಸಕಲ ಲೋಕದವನೇ ಮಾಧವನೇ 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 ಶ್ರೀಧವನೇ ಸಕಲ ಲೋಕದವನೇ. ನಿಖಿಲ ಸುರದ ಮನೆ ಮುರಾರನೆ ನಿಖಿಲ ಸುರಗಮನೆ ಮುರಾರನೆ. ಚಂದ್ರಮಾ ಪಾಯಿ ದಯಾಳು ಅಗಹರ ಪರಮ ಕೃಪಾಳು ಪರಮ ಕೃಪಾಳು ಪರಮ ಕೃಪಾಳು. ರಾಮ
ಜೈ ಜೈ ರಘುವೀರ ಸಮರ್ಥ. ಸೀತಾರಾಮ ರಾಮ 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 ರಾಮ. ಆಂಜನೇಯ, ಆಂಜನೇಯ, ಅಲ್ಲಿ ನೋಡು, ಯಾವುದೋ ಒಂದು ವೃದ್ಧವು ನಮ್ಮನ್ನು ನುಂಗಲೇ ಇತ್ತಲೇ ಬರುತ್ತಿರೋದು. ಮುಂದೇನು ಗತಿ ಆಂಜನೇಯ? ವನವಾಸಂ ಪೊಂದೆ ರಾಮ ವನವಾಸಂ ಪೊಂದೆ ರಾಮ ಸತಿಯ ನಳಿದ ನಕಟ ಪುತ್ರ ಶೋಕಾರ್ಥ ಭೂಪಂ ತನುವಂ ತಾಬಿಟ್ಟನೆ ಘನಶೌರಿ ವೃದ್ಧರಾಜ ಮಡಿದ ನಕಟ ಪೌಲಸ್ತ್ಯದಿಂ ಸೀತೆ ದೈತೇಂದ್ರನ ಕೈಯೋಳ್ ಸಿಲುಕಿ ಬಹು ಕಷ್ಟಪಡುತ್ತಿಯಳೆ. ಯಮಗೂ ಬಂದುದೇ ಪ್ರಾಣನಾಶಂ ರಾಮ ವನವಾಸಂ ಪುಂದೆ ರಾಮ. ದುಷ್ಟ ಕೈಕೆಯೋರ್ವಳಿಂದ ಎಂತಹ ವಿಪತ್ ಪರಂಪರೆಗಳೊದಗಿರು. ಮಹಾಪರಾಕ್ರಮಶಾಲಿಯಾದ ಜಟಾಯುವೆ ಮೃತಪಟ್ಟ ಮೇಲೆ ಇನ್ನು ಸಾಮಾನ್ಯರಾದ ನಮ್ಮಂಥವರ ಪಾಡೇನು? ಈಗ ತಾನೇ ಮಡಿದು ಹೋದ ಗೃಧ್ರರಾಜನೆಂದು ಹೇಳಿದ್ರಲ್ಲ, ಆತನು ಯಾರು? ಅಯ್ಯ, ಆತನು ಮಹಾಪರಾಕ್ರಮಶಾಲಿಯಾದ ಜಟಾಯುವಯ್ಯ. ಜಟಾಯು ತಮ್ಮ, ಕೊನೆಗೂ ಮರಣ ಹೊಂದಿದೆಯಾ? ಜಟಾಯು ಮರಣ ಹೊಂದಿದೆಯಾ? ಅಯ್ಯ, ಆತನ ಮರಣ ವಾರ್ತೆಯನ್ನು ಕೇಳಿ ರೋಧಿಸಲು ಕಾರಣವೇನು? ನಾನು ಜಟಾಯು ಸಹೋದರರು ನಾರ್ವಿರುವರು ಒಂದು ಪಂಥವನ್ನು ಕಟ್ಟಿ ಸೂರ್ಯ ಮಂಡಲದವರೆಗೂ ಹಾರಿದರು. ಸೂರ್ಯ ರಶ್ಮಿಯಿಂದ ಬಳಲುತ್ತಿರುವುದನ್ನು ನನ್ನ ತಮ್ಮನನ್ನು ನೋಡಿ ನಾನು ಅವನ ಮೇಲೆ ನನ್ನ ರೆಕ್ಕೆಗಳನ್ನು ಪಸರಿಸಿದೆನು. ನನ್ನ ರೆಕ್ಕೆಗಳು ಸುಟ್ಟು ಈ ಪರ್ವತಾತಳದಲ್ಲಿ ಬಿದ್ದಿರುವೆನು. ಇಲ್ಲಿಂದ ಹೋಗುವಾಗ ನಿಶಾಚರ ಮುನಿಗಳು ಎಂದು ರಾಮಭಕ್ತರು ನಿನ್ನಲ್ಲಿಗೆ ಬಂದು ರಾಮಧ್ಯಾನವನ್ನು ಮಾಡುವರೋ ಅಲ್ಲಿಗೆ ನಿನ್ನ ರೆಕ್ಕೆಗಳು ಪ್ರಾಪ್ತವಾಗುವವು ಎಂದು ಹೇಳಿದರು. ಅಯ್ಯ, ನೀವು ನಿಜವಾಗಲೂ ರಾಮದೂತರೇ ಆಗಿದ್ದಲ್ಲಿ ರಾಮಧ್ಯಾನವನ್ನು ಮಾಡಿರಿ. ಹೌದು ಹೌದು, ನಾವು ನಿಜವಾಗಲೂ ರಾಮಭಕ್ತರೇ. ರಾಮ ಹರೇ ರಘುರಾಮ ಹರೇ ಸೀತಾರಾಮ ಹರೇ ರಘುರಾಮ ರಾಮ ಹರೇ ರಘುರಾಮ ಹರೇ ಸೀತಾರಾಮ ಹರೇ ರಘುರಾಮ ರಾಮ ಹರೇ. ಅಯ್ಯ, ನೀವು ಮಾಡಿದ ರಾಮಧ್ಯಾನದಿಂದ ನನ್ನ 2 ರೆಕ್ಕೆಗಳು ಬಂದವು. ಈಗ ನನ್ನಿಂದ ಏನಾಗಬೇಕು ಹೇಳಿರಿ. ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹು ದೂರದ ನೋಟ ಅತಿ ಸೂಕ್ಷ್ಮವಾಗಿ ಗೋಚರಿಸುವುದಂತೆ.
ಅದರಂತೆ ದುರುಳನಾದ ರಾವಣನು ಜಗನ್ಮಾತೆಯನ್ನು ಎಲ್ಲಿ ಬಚ್ಚಿಟ್ಟಿರುವನೆಂದು ನಿನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ತಿಳಿಸಿದರೆ ನಮಗೆ ಮಹದುಪಕಾರವಾಗುವುದು. ಆಗಲಿ. ಈ ದಕ್ಷಿಣ ಸಮುದ್ರವನ್ನು ದಾಟಿಸಿ ಮುಂದಕ್ಕೆ ಹೋದರೆ ಅಲ್ಲಿ ತ್ರಿಕುಟಾಚಲ ಪರ್ವತವಿರುವುದು. ಆ ತ್ರಿಕುಟಾಚಲ ಪರ್ವತದಲ್ಲಿ ರಾವಣನ ಪಟ್ಟಣವಿರುವುದು, ಲಂಕಾಪಟ್ಟಣವಿರುವುದು. ಅಲ್ಲಿಗೆ ಹೋದರೆ ಜಗನ್ಮಾತೆಯವರ ದರ್ಶನವಾಗುವುದು. ಹಾಗೆ ಆಗಲಿ, ಹಾಗೆ ಆಗಲಿ. ನಡೆಯಿರಿ, ಎಲ್ಲರೂ ರಾಮ ಕಾರ್ಯದಲ್ಲಿ ತೊಡಗೋಣ. ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ. ಗಗನವತಾಗೆ ನೀರ್ ಪಳುಕುವ ತುಂಗ ತರಂಗ ಸಂಗಮೇ, ಗಗನವತಾಗೆ ನೀರ್ ಪಳುಕುವ, ಗಗನವತಾಗೆ ನೀರ್ ಪಳುಕುವ ತುಂಗ ತರಂಗ ಸಂಗಮೇ, ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದವ, ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದವ, ಸೊಗೈಪುದೆ ಸೊಗೈಪುದೆ ಛರಿಯ ಬೀರಿ ಅಚ್ಚರಿಯ ಬೀರಿ ಸೊಗೈಪುದೆ ಝರಿಯ ಬೀರಿ ಅಚ್ಚರಿಯ ಬೀರಿ ಮಹಾದ್ಭುತ ವಾರಣ ವಾರಣ. ಅಂಗದ ಜಾಂಬವಂತಾದಿಗಳೇ, ನೋಡಿದಿರಾ ಎಂತಹ ಭಯಾನಕವಾದ ಶರದಿ. ಈ ಶರದಿಯನ್ನು ಲಂಘಿಸಿ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರುವ ವೀರರು ಧೀರರು ಇಲ್ಲಿ ಯಾರಿರುವರು? ವಿಚಾರಿಸುವ ಅಂಗದ ಕುಮಾರ. ನಳ, ನೀನು ಎಷ್ಟು ಯೋಜನೆಗಳನ್ನು ಆರಬಲ್ಲೆ? ಗವಯ, ನೀನು ಎಷ್ಟು ಯೋಜನೆಗಳನ್ನು ತಾತ ಜಾಂಬುವಂತರೇ, ತಾವು ಎಷ್ಟು ಯೋಜನೆಗಳನ್ನು ಆರಬಲ್ಲಿರಿ? ಅಂಗದ ಕುಮಾರ, ಈ ಕಾರ್ಯವು ನನ್ನಿಂದ ಅಸಾಧ್ಯವಾಗಿರಲಿಲ್ಲ. ಆದರೆ ಹಿಂದೆ ಒಂದಾವರ್ತಿ ಸೂರ್ಯ ದಯಾದಿ ಅಸ್ತಮಾನಗಳಲ್ಲಿ 21 ಬಾರಿ ಭೂಪ್ರದೇಶನ ಮಾಡಿದ ಕಾಲದಲ್ಲಿ ನನ್ನ ಶಕ್ತಿಯೆಲ್ಲವೂ ಕುಂದಿಹೋಯಿತು. ಆದ್ದರಿಂದ ಅಂಗದ ಕುಮಾರ, ನೀನು ಎಷ್ಟು ಯೋಜನವನ್ನು ಹಾರಬಲ್ಲಿರ? ತಾತ, ನಾನು ಈ ಸಮುದ್ರವನ್ನೇ ಲಂಘಿಸಬಲ್ಲೆ, ಆದರೆ ಹಿಂತಿರುಗಿ ಬರಲು ಮಾತ್ರ ಸಾಧ್ಯವಿಲ್ಲ. ಯುವರಾಜ ಶ್ರೀರಾಮಚಂದ್ರನ ಸಮೀಪಕ್ಕೆ ಕರೆದು ಯಾರ ಕಿವಿಯಲ್ಲಿ ಯಾರ ಅಂತರಂಗದಲ್ಲಿ ಹೇಳಿದ್ದರೂ ಇಂಥವನಿಂದಲೇ ಕಾರ್ಯವಾಗುತ್ತದೆ ಎಂಬುದನ್ನು ಮೆಚ್ಚಿ ಪುಷ್ಪ ಮಾಲಿಕೆಯನ್ನು ಹಾಕಿದರು. ಅಂತಹ ಅನುಪಂಪ ಧೀಮಂತನಾದ ಹನುಮಂತನಿಗಲ್ಲದೆ ಮತ್ಯಾರಿಂದಲೂ ಸಾಧ್ಯವಾಗಲಾರದು. ನಾವೆಲ್ಲರೂ ಸೇರಿ ಆತನೇ ಪ್ರಾರ್ಥಿಸೋಣ, ನಡೆಯಿರಿ. ಆಂಜನೇಯ, 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 ರಾಮಾನುಗ್ರಹವು ನಿನ್ನ ಮೇಲೆ ಸಂಪೂರ್ಣವಾಗುವುದರಿಂದ ಈ ಕಾರ್ಯವು ನೀನಲ್ಲದೆ ಮತ್ಯಾರಿಂದಲೂ ಸಾಧ್ಯವಾಗಲಾರದು. ನಾವೆಲ್ಲರೂ ಸೇರಿ ನಿನ್ನನ್ನೇ ಪ್ರಾರ್ಥಿಸುತ್ತೇವೆ. ಜೈ ಜೈ ರಘುವೀರ ಸಮರ್ಥ. ಈ ಅಲ್ಪವಾದ ಕಾರ್ಯಕ್ಕೆ ಇಷ್ಟೊಂದು ಚಿಂತಿಸುವುದೇ? ಈ ಶತಯೋಜನೆ ವಿಸ್ತೀರ್ಣ ಸರದಿಯನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಾಗಿ ಲಂಘಿಸಿ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರುವೆನು. ನಾನು ಬರುವ ತನಕ ನೀವು ಇಲ್ಲಿಯೇ ಕುಳಿತು ರಾಮಧ್ಯಾನದಲ್ಲಿ ತೊಡಗಿರಿ. ಲಂಘಿತನಿ ವಾರ್ತೆಯ, ಲಂಘಿತನಿ ವಾರ್ತೆಯ ಬರದಿಂದಾಂತುರೆ ಹರುಷವಾಂತುರೆ ಲಂಘಿತನಿ ವಾರ್ತೆಯ, ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಲದಿ ನಾನು ಒಂದು ನಿಮಿಷದೆ, ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಲದಿ ನಾನು ಒಂದು ನಿಮಿಷದೆ ಲಂಘಿತನಿ ವಾರ್ತೆಯಂ ಬರದಿಂದಾಂತುರೆ ಹರುಷವಾಂತುರೆ ಲಂಘಿತನಿ ವಾರ್ತೆಯಂ. ಪಾವನಾತ್ಮನಾದ ರಾಮನ
ಬಲ ಬಲವ ಜೀವವ ಸುತ್ತಿರ ಭಾವದಿ ನೆಗೆಯುತ್ತೆ ಲಾಘವ ನೀಕ್ಷಣ ಭಾವದಿ ನೆಗೆಯುತ್ತೆ ಲಾಘವ ನೀಕ್ಷ ನಂಗಿಬೇನಿ ಭಾರತೀಯ ಬರದಿ ನಾಂದುರೆ ಹರುಷವಾಂದುರೆ ನಂಗಿಬೇನಿ ಭಾರತೀಯ 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 ಜೈ ಜೈ ರಾಮ 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 ಸೀತಾ ರಾಮ ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕರುಣಿತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದಂ ನಿಲುಕಿಸಿದೆ ಶ್ರೀ ರಾಮಚಂದ್ರನ ದಯದಿ ದಯದಿ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಪ್ರಚಂಡ ದಾನವ ಮಂಡಲೇಂದ್ರನ ಪ್ರಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಕಂಡು ಹಿಡಿದುದೆ ಬಲ ಕಂಡು ಹಿಡಿದುದೆ ಹಿಂದುವೇ ಬಲ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ ನಗರವ ಕಂಡೇ ಗಗನದಲ್ಲಕ್ಕಿಂದೊಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೆ ಗಗನದಲ್ಲಕ್ಕಿಂದೊಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೆ ಗಗನ ತಲಕಿಂದೊಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುವೆ ಗಗನ ತಲಕಿಂದೊಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುವೆ ಭಕ್ತಿಯೊಳಗೆ ರಾಮ ಗಗತಿಯೊಳಗೆ ಸುಖನ ತೆರದಿ ಗಗತಿಯೊಳಗೆ ಸುಖನ ತೆರದಿ ಗಗತಿಯೊಳಗೆ ಸುಖನ ತೆರದಿ ಗಗತಿಯೊಳಗೆ ಸುಖನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರವ ನಾಂದುರೆ ಇಲ್ಲಿಗೆ ಬರುತ್ತಿರೆ ನಗರವ ನಾಂದುರೆ ಕಂಡನ ನಗರವ ಮಣಿಮಂಡಲದವನಿದ ಕಂಡನ
ನಗರವಾ ಕಂಡೇ ಕೊಳಪಾಗೆ ಮದ ಕಳಸ ತತಿ ತಳತಳಿಸಿ ಗಗನವ ಬೆಳಗಿದೆ ತೊಳೆಪಾಯೆ ಮದ ಕಳಸ ತತಿ ತಳತಳಿಸಿ ಗಗನವ ಬೆಳಗಿದೆ ತೊಳೆಪಾಯೆ ಮದ ಕಳಸ ತತಿ ತಳತಳಿಸಿ ಗಗನವ ಬೆಳಗಿದೆ ತೊಳೆಪಾಯೆ ಮದ ಕಳಸ ತತಿ ತಳತಳಿಸಿ ಗಗನವ ಬೆಳಗಿದೆ ಜಲದಿ ಕೂಡ ರಾಮ ಜಲದ್ರಿ ಕೂಡ ಜಲದ ಮೇಲೆ ಜಲದ್ರಿ ಕೂಡ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಈ ತ್ರಿಕೂಟ ಜಲದ ಮೇಲೆ ಚಲೆ ತ್ರಿಕೂಟ ಜಲದ ಮೇಲೆ ಚಲೆ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಇಲ್ಲಿಗೆ ಬರುತ್ತಿರೆ ನಗರವ ನಾಂತುರೆ ಪ್ರಜ್ವಲಿಪ ದೈತ್ಯನ ಪೊಳಲ ನೀಪರಿ ಪ್ರಜ್ವಲಿಪ ದೈತ್ಯನ ಪೊಳಲ ನೀಪರಿ ಕಂಡನಾಲಕ ನಗರವ ಮಣಿಮಂಡಲವನಿದ ಕಂಡನಾಲಕ ನಗರವಾ ಕಂಡೇ ರಾಮ ರಾಮ, ಏನಾಶ್ಚರ್ಯ! ಲಂಕಾ ನಗರದ ಕೋಟೆ ಹೊರಬಾಗಿಲು ಇಷ್ಟೊಂದು ಸುಂದರವಾಗಿರುವಾಗ ಇನ್ನು ಈತನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ರಾಮ ರಾಮ, ಸಮುದ್ರಾಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಹೊಕ್ಕಿದ್ದು, ಸಿಮ್ಮಿಕೆಯ ಗರ್ವವನ್ನು ಸೂಕ್ಷ್ಮ ರೂಪದಿಂದ ಹೊಳಹೊಕ್ಕು ಅವಳ ಉದರವನ್ನು ಸೀಳಿ ಹೊರಕ್ಕೆ ಬಂದದ್ದು ನಿನ್ನ ಅನುಗ್ರಹ ಆಶೀರ್ವಾದದಿಂದಲ್ಲವೇ. ಹೀಗಿರುವಾಗ ನನಗೆ ಭಯವೆಂದರೇನು? ಪುರಪ್ರವೇಶ ಮಾಡಿಯೇ ತೀರುವೆನು. ಜೈ ಜೈ ರಘುವೀರ ಸಮರ್ಥ.